ಇರ್ತೈತಿ ಮೈಯಾಗ ಬಂದಿರುವಂತ ಥಂಡಿ ಬಿಟ್ಟು ಹೋಗಿರ್ಬೇಕ. ಏನ ಡಪ್ಪ ಬಾರಿಸ್ತಿರೋ ಎಲ್ಲಾನು ಗುಡದಾಗ ಚೌಡಿಕೆ ಬಾರಿಸಿದಂಗ 3 ಮಂದಿ ನೇಟ ಆಳ ಕಾಣ್ತಿ ನೋಡ್ಲಕ್ಕ ಯಾಕ ಆಗಂಗಿಲ್ಲ ಕೆಲಸ. ಆಗ್ಬೇಕಲ್ಲ ಕತ್ತಿಗೆ ಮುತ್ತೋತನ ಬಂದಂಗ ಆಗ್ಯದ. ಯಾವ ಕ್ಯಾಲಿ ಎಲ್ಲಿ ಹಾಡ್ಬೇಕು, ಯಾವ ಪದ ಎಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು ಅರು ಇಲ್ಲ. ಪದ ಯಾವ್ದು ಹಿಡ್ದದಿ, ಕ್ಯಾಲಿ ಯಾವ್ದು ಹಿಡ್ದದಿ. ಕ್ಯಾಲಿ ಹಿಡ್ದದಿ ಏನಂತ ಹೇಳಿ ನನಗ ಯಾಕ ಬಂದಿ ಅಂದಿಪ್ಪ ಪ್ಯಾಲಿ, ನನಗ ಯಾರು ಕರ್ಸಿಲ್ಲ ಹೊಯ್ಮಾಲಿ. ನಾ ಬಂದಿಲ್ಲ, ನಾ ಹೋಗಿಲ್ಲ, ನಾ ಇರಾಮ ಕೋಟ ಸ್ಥಳದಲ್ಲಿ. ಇವ್ರು ಬೇರೆ ಹತ್ಯಾರ್ರಿ ಹಿಂದಿನವ್ರ. ಇವ್ ಹೆಂಗ ಹೇಳ್ತಾನ್ರಿ, ಏ ಅನ್ನ ತಿಂದ ಮನೆಗೆ ದ್ರೋಹ ಬಗಿಬೇಡೋ. ಯಾವನ ಕ್ಯಾಲಿ ಹಾಡ್ಲತ್ತಿದಿ ಅದ ಗುರುವಿಗೆ ಗಾರೆಗಾರ ಮಾರಾಮತಿಯ. ಜಲಮದಾಗ ಯಾವತ್ತೂ ಉದ್ಧಾರ ಆಗಂಗಿಲ್ಲ ಗುರುವಿಗೆ ಅನ್ಯದ ಮಾತಾಡ್ಲಕ್ ಅಂದ್ರ. ಯಾಕಂದ್ರ ಮಾಸ್ತರ ಶಾನ್ಯ ಬಾಳದಾರ್ರಿ. ಹೇಳತ್ಯಾರ ನೋಡ್ರಿ, ಗಂಧಮಕ ಜಾಡಿ ಇತ್ತೈ. ಸರಿ ಒಂಜಾರ್ನ ಸಾಹೇಬ್ರ, ಗಂಧಮಕ ಇತ್ತು ಏನ ಕುಂದಮಕ ಇತ್ತು? ಎಲ್ಲೂ ಇಲ್ಲದ ನಾಲಿಗೆ ಎಡಿವ್ರ ಹಂಗ್ರಿ ನಾವ್ ಹಿಡಿಲಕ ಕೂತಿರ್ತೀವ ಅದನ್ನ. ಯಾಕಂದ್ರ ಹಂಗಿಲ್ಲ, ವರಿಗೆ ಹಚ್ಚಿ ಯಾವಾರ ಮಾತಿನೊಳಗ ಫರಕ ಬೀಳತಕ್ಕದಲ್ಲ. ವಿಷಯ ಯಾನ್ ನಡದತಿ ಯಾಕಂದ್ರ ಏನ ಕುಂದಮ್ ಅನ್ನುವಂತ ಹಣ್ಣಿತ್ತು, ನಿನ್ನ ಹೆಣ್ಣ ಗೊಂಬಿತ್ತಿತ್ತು. ಅಲ್ಲಿ ಮುಡುಚಟ್ಟ ಚಾಲು ಆಗ್ಯದ ಹೆಣ್ಣಿಗೆ ತಿಂಗಳ ಅಂತ ಹೇಳಿ ಸಾವಿರಾರ ಗಂಡಾಳ ಒಳಗ ಒಂದ್ ಹೀಯಾಳಿಸಿ ಮಾತಾಡುವಂತ ಮಾತು ಮಾತಾಡ್ತಿ. ಮಾತಾಡ, ನಾವೊಂದು ಹೊಳಿ ಮಾತಾಡ್ಲತ್ ನಿಂದ್ರ ನೀ ತಡಿಯಂಗಿಲ್ಲ ನನ್ನ ಕೈಯಾಗ. ನಾನು ಮಾತಾಡಲ್ಲ ಮಾತಾಡ್ಲತ್ ನಿಂದ್ರ ನೀ ತಡಿಯಂಗಿಲ್ಲ. ಇದು ಹೇಳಿ ಕೇಳಿ ಮಸಿಬಿನಾಳ ಮರಿಯದ. ಯಾಕಂದ್ರ ನೋಡ್ರಿ, ಕುಂದಮ್ ಅನ್ನುವಂತ ಹಣ್ಣು ತಿತ್ತು ಹೆಣ್ಣ ಗೊಂಬಿ, ಅದಕ್ಕೆ ಮುಡ್ಚಟ್ಟಾಗ್ಯದ ಒಪ್ಪುಗೋಣು. ತಿಂಗಳ ತಲಿ ಮ್ಯಾಗ ನೀರ್ ಹಾಕೋತಾಳ ಒಪ್ಪುಗೋಣು. ಮತ್ತ ಇವ್ರು ಇಂದ್ರದೇವ ಬಗಲಾಗ ಸೋರ್ತಿತ್ತಲ್ಲ ದೇವಲೋಕದಾಗ, ಇವ್ ಯಾವ ಹಣ್ಣು ತಿಂದಿದ್ದ? ಪ್ರಥಮದೊಳಗ ಈ ಮುಡಚಟ್ಟು ಹೆಣ್ಮಕ್ಳಿಗೆ ಇದ್ದಿದೇ ಇಲ್ಲ. ಇವ್ರ ಅಪ್ಪ ಇಂದ್ರದೇವಗಿತ್ತ ಬಗಲಾಗ ಹೋಗುತ್ತಿತ್ತು, ಕೌಂದಿ ಕಟ್ಕೊಂಡು ತಿರುಗುತ್ತಿದ್ದ ದೇವಲೋಕದಾಗ. ನೀ ಹೇಳಿದಿಲ್ಲ ಮತ್ತ ಉಳ್ಳಾಗಡ್ಡಿ ಈಗ ಕರೆ ಮಕ್ಕಳ ಬೀಜ ಅದ. ಯಾಕಂದ್ರ ನೋಡು, ನಾ ಹಣ್ಣು ತಿಂದನೆ ಮುಡ್ಚಟ್ಟಾಗ್ಯದ. ನೀ ಯಾವ ಹಣ್ಣು ತಿಂದಿದಿ, ನಿನಗೆ ಯಾಕ ಬಗಲಾಗ ಹೋಗ್ತಿತ್ತು? ನಾಟ ಮುಚ್ಚಿಡ್ತು ನೀ ಸೋರ್ತತಿತ್ತು ಬಿಚ್ಚ ಹೇಳು. ಅಲ್ಲ ಮಾಸ್ತರ, ಕೌಂದಿ ಕಟ್ಕೊಂಡ ತಿರುಗುತ್ತಿದ್ದ ಇಂದ್ರದೇವ ಹೇಳ್ತಾಳ ನನ್ನ ಪಾರ್ವತಿ, ಹೇ ಇಂದ್ರ, ಏನು ಬಾಗಲಾಗೆಲ್ಲ ಹಿಂಗ ಕೌಂದಿ ಕಟ್ಕೊಂಡ ತಿರ್ಗಲಕತ್ತಿ ನೀನು ಅಂದಾಗ ಒಂದ್ ದಗದಾತ್ರಿ ಮಾಸ್ತರ. ಹೇಳ್ತಾರೆ ಇಂದ್ರದೇವ ಅಂದ, ಯಾಕಂದ್ರ ಈ ಬಗಲ ಒಳಗ ನಿನಗ ಹೊಂಟದ ಅಂದ್ರ ಯಾಕ ಎದರ ಸಂಬಂಧ ಮತ್ತ ಈ ದೇವಲೋಕದಾಗ ಹಿಂಗೆಲ್ಲ ಮಾಡ್ಕೋತ ತಿರುಗಬೇಡಪ್ಪ. ಹಿಂಗ ಮಾಡ್ಕೋತ ತಿರುಗಬೇಡ. 20 ಮೊಳ ಸೀರಿ ಒಳಗ ಮುಚ್ಚಿ ಹೋಗ್ತದ ಇದನ್ನ ತಾ ಅಂದಾಗ ಇದು ಬರೇ ಒಂದ ಪಾಲಾಗ್ಲಿಲ್ರಿ, ಇದನ್ನ 4 ಭಾಗ ಮಾಡ್ಬೇಕಾತ. ಒಂದ್ ಭಾಗ ನೀರಿಗೆ ಕೊಟ್ರು, ಒಂದ್ ಭಾಗ ಭೂಮಿಗೆ ಕೊಟ್ರು, ಒಂದ್ ಭಾಗ ಗಿಡಕ್ಕ ಕೊಟ್ರು, ಒಂದ್ ಭಾಗ ಹೆಣ್ಣಿಗೆ ಬಂದದ. ಹೆಂಗ ಒಂದ ಗಿಡ ಆಗ್ಲಿ, ಭೂಮಿ ಆಗ್ಲಿ, ನೀರಾಗ್ಲಿ, ಹೆಣ್ಣಾಗ್ಲಿ, ಈ ಹೆಣ್ಣು ಬಿಟ್ರ ಈ ಗಿಡ ಆಗ್ಲಿ, ನೀರಾಗ್ಲಿ, ಮಣ್ಣಾಗ್ಲಿ ಸದ್ದ ಮುಡ್ಚಟ್ಟ ಆಗ್ತಾವ. ಇವ ನೋಡ್ರಿ, ನೀರ್ ಹೆಂಗ ಆಗ್ತದ ತಿರುಗಲಕತ್ತರ್ ನೋಡ್ರಿ. ಮದ್ವಿ ಹಂದ್ರದ ಮದ್ವಿ ಮಗ ತಿರುಗಿದಂಗ. ಓಯ್ ಗಿಲಿಗಿಚ್ಚೆ, ಸೀಟಿ ಒಗದ ಗೊಪ್ಪಾಗ್ಯಾನು ಎಟ್ಟು ಸಿಗದ ನೋಡಿ ಕೀಡಿಗತ್ಲೆ. ಅಲ್ಲ ಏನ್ ಹೇಳತ್ತೇನ್ರಿ, ಈ ನೀರ್ ಹೆಂಗ ಮುಡ್ಚಟ್ಟ ಆಗ್ತದ? ನೀರ ತೆರಿ ಹೊಡೆದ ದಂಡಿಗೆ ನೊರಿಗಟ್ತದ, ಅಲ್ಲಿ ನೀರ ಮುಡ್ಚಟ್ಟ ಆಗ್ತದ. ಇನ್ನ ಗಿಡ ಸಣ್ಣದಿದ್ದಾಗ ಏನಾಗಂಗಿಲ್ಲ ಇದಕ್ಕೆ. ಜರ ಗಿಡ ಬಿರುಸಾಗಿ ನಿತ್ತಂದ್ರ ಗಿಡದಾಗ ಅಂಟಾಗಿ ಸೋರ್ಲಕ್ಕ ಚಾಲು ಮಾಡ್ತದ, ಅಲ್ಲಿ ಗಿಡ ಮುಡ್ಚಟ್ಟ ಆಗ್ತತಿ. ಇನ್ನ ಭೂಮಿ ಏ ತಮ್ಮ, ಭೂಮಿ ಸವಳೇರ್ ಐತ್ ನೋಡು ಅಂತ ಹೇಳ್ತಾರ ನೋಡ. ಭೂಮಿಯಲ್ಲಿ ಸವಳೆ ಇರ್ತದ ನೋಡು, ಅಲ್ಲಿ ಭೂಮಿ ಮುಡ್ಚಟ್ಟ ಆಗ್ತದ. ಇದ ತಿಂಗಳದಾಗ ಹೆಣ್ಣು 5 ದಿವಸ ಮುಡ್ಚಟ್ಟ ಆಗ್ತತಿ. ಅನಾಂಟ್ಲೆ ಈ ಕಂಬೋಗಿ ಅಂತ ಬೀಜಗಳು ಭೂಮಿ ತಲೆ ಮ್ಯಾಗ ಹುಟ್ಟಬೇಕಾಗ್ಯದ. ನಾನ ಮುಡ್ಚಟ್ಟಾಗಿರ್ಲಿಕ್ಕ ಎಲ್ಲಿದ ಬರ್ತಿದ್ಯೋ? ನನ್ನ ಕಾಲಾಗಿನ ಕರಾನಿ ಏನ ಮುಗಲ ಅಂದದು ಕಪ್ಪಿಗತ್ಲೆ ರಪ್ಪಕತ್ ಬೀಳ್ತಿದ್ಯೋ ತೆಳಗ.
ಪ್ರತಿ ಒಂದ ಜೀವರಾಶಿಗೆ ನಾ ಬೇಕು ನಾ ಇಲ್ಲದ ಕಡಿಯಾಕ ಜಾಗ ಇಲ್ಲ ಹಂಗ ಶಾನ್ಯ ಬಾಳದನ್ರಿ ಮಾಸ್ತರ್. ಪರಮಾತ್ಮ ದೊಡ್ಡವ, ದೇವ್ರ ಬಾಳ ದೊಡ್ಡವ. ನಡಿಲಿ, ಯಾಕಂದ್ರ ನನಗೂ ಇಂದಿನ ಮಾತ್ರಲ್ಲೇ ಮಾಸ್ತರ್. ಹೆಂಗ ಇವತ್ತ ನಿನ್ನೆ ರಾತ್ರಿ ಇಲ್ಲಿ ಬೆಳತಾನ ಇಲ್ಲಿ ಹಾಡಿಕೆ ಮಾಡಿವ, ಚತ್ಯಾನ ಮೈಂದ್ರಿಗೆ ಊರಾಗ ಹಾಡಿಕೆ ಮಾಡಿ ಬಂದಿವ, ಮತ್ತ ಇಲ್ಲಿ ಬೆಳತಾನ ಇಂಡಿ ಊರಾಗ ಹಾಡ್ಬೇಕಾಗೈತಿ. ನಾಳೆ ಮತ್ತ ಚತ್ಯಾನ ಹೋದ ಮೈಂದ್ರಿಗೆ ಊರಾಗ ಹಾಡ್ಬೇಕಾಗ್ಯದ. ನನ್ನ ದೈವದ ಆಶೀರ್ವಾದ, ನನ್ನ ದೇವಿಯ ಆಶೀರ್ವಾದ, ನನ್ನ ಶತ್ರುಗಳ ಆಶೀರ್ವಾದ ನನಗಿರ್ಬೇಕ. ದೈವೇ ದೇವರಂತ ಬಾಯಿ ಮಾಡತೆ ಏ ಎಲ್ಲೇ ಅವನು ನಿನ್ನ ದೇವರ. ಏ ಯಾವ ಬಾಡ್ಯನ ಮಗ ಹಡದಾನವನಿಗೆ ಹೇಳೋ ಅವರ ತಾಯಿ ತಂದೆ ಆಜನ ಹೆಸರ, ಮೋತ್ಯನ ಹೆಸರ, ಮಾಮಗನ ಹೆಸರ. ಏ ಯಾವ ಬಾಡ್ಯನ ಮಗ ಹಡದಾನವನಿಗೆ ಹೇಳು ತಾಯಿ ತಂದೆ ಹೆಸರ, ಆಜನ ಹೆಸರ, ಮೋತ್ಯನ ಹೆಸರ, ಮಾಮಗನ ಹೆಸರ. ದೇವ್ರ ದೇವರಂತ ದೆವ್ವ ಬಡದ, ದೇವರ ದೇವರಂತ ದೆವ್ವ ಬಡದತೆ ದೆವ್ವ ಹಿಡದ. ಒಂದ ಪೆಟ್ಟಿಗೆ ಬ್ರೇಕ್ ಹಿಡಿದ್ರ ಜಾಗದ ಮ್ಯಾಗ ಗಾಡಿ ನಿಂತಿರ್ಬೇಕು. ಇವನು ಬ್ರೇಕ್ ಇವಂದ್ ಬ್ಯಾರೆ ರೀ. ಇಂಡಿ ಊರಾಗ ಬ್ರೇಕ್ ಹಿಡಿತಂದ್ರ ಬಿಜಾಪುರದಾಗ ನಿಂದಿರ್ತದ ಹೋಗಿ. ಇವನು ಬ್ರೇಕ್ ಹಿಂತಾದ. ಎಲ್ಲಿಯೋ ನಿಮ್ಮ 3 ಪದ ಕಲತ ಯಾದಕ್ಕ ಚಾಕ ಮೂಲಾಗಿ ಬಂದ್ ಕೂತಾರ ಇಲ್ಲಿ. ನೋಡ ಛತ್ಯಾನ ತಕ್ಕ ಇಲ್ಲಿ ಇದ್ದಕ್ಕಿನ್ನ ಅಲ್ಲ ನೀ ಕಮ್ಮಗ ಮಾಮ ಹಾಕ್ಯಾರ ಪವಾರ್ ಸಾಹೇಬ್ರು. ತಿಂದಾನ ಹಚ್ಚಾನ ನೋಡ್ರಿ ನಮ್ಮ ಸಾಹೇಬ್ರು. ಅವ್ರೆಲ್ಲ ಹವಾ ಹಾಕಲತ್ಯಾರ. ಖರೆ ಮಾಡೋದೇನು ಅಪ್ಪನ ಜಾತ್ರೆ ನಡೆದ ತಮ್ಮ ಅಪ್ಪ ಅನ್ನತ್ತಿದಕ್ ಹವಾ ಹಾಕ್ಯಾರ. ಅವ್ರ ಚವ್ವ ನಂಟ್ಲಿ ವಾವ್ ಅನ್ಕೋತಿದ್ದ ನೋಡ್ರಿ ಮಂದ್ಯಾಗ. ಮತ್ತ ನನಗೊಂದ್ ಮಾತು ಹೇಳೇನ್ರಿ, ಗಂಡ ಗೊಂಬಿ ಏನ ಗಂಡ ನಾಯಿ ಅಟ್ಟ ಒದರ್ತಾವತ್ರಿ, ಹೆಣ್ಣ ನಾಯಿ ಒದರಂಗೆ ಇಲ್ಲತ್ರಿ. ಇದ ಗಂಡ ನಾಯಿ ಏನ ಮುಗುಲಂದ್ ಬಿದ್ದದ, ಇದಕ್ಕ ಹೆಣ್ಣದು ಹತ್ತಿಲೇನು? ಹೆಣ್ಣ ನಾಯಿ ಹೋಗಿ ಕೂಡಿದಾಗನ ಗಂಡ ಕುಣ್ಣಿ ಬಂದಿರ್ಬೇಕಲ್ಲ ಹೊರಗ. ಮತ್ತ ಹೆಣ್ಣ ಹೋಗಿ ಕೂಡ್ಲಿಕ್ಕೆ ಏನ ಗಂಡ ನಾಯಿ ಕೂಡಿ ಹೆಣ್ಣು ಕುಣ್ಣಿ ತೆಗ್ದು ಹೊರಗ ಸುಮ್ಮ ತೆಗಿತಾವ ನಾವ್ ಹೊರಗೆ. ನಾನು ಮಾತಾಡಂಗಿಲ್ಲ. ನಾ ಸರ್ಕಾರ ಮಾತಾಡ್ಲತ್ನಿ ಅಂದ್ರ ನೀ ತಡಿಯಂಗಿಲ್ಲ. ಬಾಳ ವಿಚಾರ ಮಾಡಿ ಬಾಯಿ ಬಿಡ ನನಗ. ಪೂಚು ಗೀಚು ಹರಿ ಬಿರಿ ಸೂಡ್ ಕಟ್ಟು ಎಲ್ಲಿ ತಂದ್ರ ಇತನ ಈ ಪೂಚು ಗೀಚು ಇದು ನನ್ನ ಕಡೆ ನಡೆಯಂಗಿಲ್ಲ. ಇದು ಎಲ್ಲಿ ಪೂಚವ ಏ ಮಾಜ ಪುಡ ಪೂಚಾಯ್ಸ ಪಾಟಿ ಮಗ ಗೀಚಾಯ್ಸ. ಏ ಕುಳೆ ಆಯ್ಕಿ ಕಡೆ ನೀಟ್ ತುಜ ತೋಬಡ ಪಾಡಿನ ನೀಟ್ ಆಯ್ಕಾಯ್ಸ ಹಚ್ಚದೇನ ಎಂಟ್ರದಾರ ನೀ. ಟೇಕ್ ದ ರೆಸ್ಪೆಕ್ಟ್ ಇಸ್ ಗಿವ್ ದ ರೆಸ್ಪೆಕ್ಟ್ ಆಗಿರ್ಬೇಕ. ರೆಸ್ಪೆಕ್ಟ್ ಕೊಟ್ಟ ರೆಸ್ಪೆಕ್ಟ್ ತಗೋ. ಏನ್ರೇ ಮುನಿಂದ ಬ್ಯಾಳಿ ಬೇಯ್ತದ ಇಂಡಿ ಊರಾಗ ಇರ್ಲಿಕ್ಕಂದ್ರನ ಅದ ಅನ್ನಂಗಿಲ್ಲ. ಏನ್ ಮಾಡ್ತಿ ಜರ ಬಿರುಸಾಗ್ತದ. ಇರ್ಲಿ ಸಣ್ಣಂಗಿ ನಡಿಲಿ ಜಗ್ಗಿ ಹಿಡದ. ನನಗೊಂದು ಮಾತು ಹೇಳೇನ್ರಿ, ಗಂಡ ನಾಯಿನ ಒದರ್ತೈತಿ ಒಟ್ಟ ಈ ಸದ್ದ ನಸಿಕಿನಾಗ್ಯದ ಗಂಡ ನಾಯಿನ ಒದರ್ತದ. ನನಗೊಂದು ಸಂಶಯ ಬರ್ತತಿ. ನೀ ನನಗೊಂದು ಉದಾಹರಣೆ ಕೊಟ್ಟಿ ಅಂದ್ರ ನಾವೊಂದು ನಿನಗ ಉದಾಹರಣೆ ಕೊಡ್ತೀನಿ ಕೇಳ. ಮಾಸ್ತರ್, ಈಗ ನಿನ್ನಂತ ಒಬ್ಬ ಬ್ಯಾಟಿಗಾರ ಒಂದ್ ದಗದ ಮಾಡಿದ್ದ. ಏನ್ ಮಾಡ್ತಾನು? ಒಂದ್ ಹೆಣ್ಣ ನಾಯಿ ಒಂದ್ ಗಂಡ ನಾಯಿ ಸಾಕಿದ್ದ. ಬ್ಯಾಟಿ ಆಡ್ಬೇಕತ್ ಹೇಳಿ. ಏನಾತ್ರ ಅವಾಗ ಬ್ಯಾಟಿ ಆಡ್ತದ ಗಂಡ ನಾಯಿ ಅಂತ ಇವ್ ಹೇಳ್ತಾನ ನೋಡ್ರಿ. ಗಂಡ ನಾಯಿ ಒದರ್ತೈತಿ ಅಂತ ಹೇಳಿ ಹೇಳ್ತಾನು. ಹಿಂಗ ಹೆಣ್ಣ ನಾಯಿ ಗಂಡ ನಾಯಿ ಅಡಿವ್ಯಾಗ ತಗೊಂಡ ಹೋದ. ಏನಾತ ಅವಾಗ? ಅಡಿವ್ಯಾಗ ತಗೊಂಡ ಹೋದ. ಅಡಿವ್ಯಾಗ ಒಂದ್ ಮಲ ಎಬಿಸಿ ಬಿಟ್ಟ. ಏನಾತ? ಕೈಯಾಗ ಒಂದ್ ಹೆಣ್ಣ ನಾಯಿ ಗಂಡ ನಾಯಿ ಬೆಲ್ಟ್ ಹಿಡದಿದ್ದ.
ಮೊಲ ಏನ ಅಡವ್ಯಾಗ ಎಬಿಸಿದ ಎಡ್ಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಉಚ್ಚಿ ಬಿಟ್ಟ. ಏನಾತ್ರಿ? ಬೆಲ್ಟ್ ಉಚ್ಚಿ ಬಿಟ್ಟ ತಕ್ಷಣ ಮಾಸ್ತರ ಏನಾತ್ರಿ? ಬರರ ಹೋಗಿ ಬ್ಯಾಟಿ ಮಾಡಿದ ಹೆಣ್ಣು ನಾಯಿನ ಇದ ಗಂಡ ನಾಯಿ ಮಾಡ್ಬೇಕಾಗಿತ್ತಲೇ. ಯಾಕ ಮಾಡ್ಲಿಲ್ಲ ಗಂಡ ನಾಯಿ? ಬಾರದಾನ ವಾಜ್ಯ ಆಗಿದ್ದು ಓಡಿದ್ರ ಸತ್ ಹೋಗ್ತಿತ್ತು. ಈ ಗಂಡ ನಾಯಿ ಇವ್ ಹೇಳ್ತಾನ ಗಂಡ ನಾಯಿ ವಾದರ್ತೈತಿ ಅಂತ ಹೇಳಿ. ನಿನಗ್ ವಾದ್ರದ ಅಟ್ಟನೆಗೆದು ಕೆಲಸ ಇಲ್ಲ. ಆ ಕೆಲಸ ಮಾಡಕ್ಕೆ ಮತ್ತ ಹೆಣ್ಣು ನಾಯಿನ ಗಂಡ ನಾಯಿಗೆ ಯಾಕ ಯಾಕ ಯಪ್ಪ ಯಾವ ಕೂಸು? ನಾ ಜರ್ಕ್ ನಿನಗ ಅದಕ್ಕ ಹೇಳೇನೆ ಏನತ? ನಾನು ಮಾತಾಡನಿ ಅಂದ್ರ ನೀ ತಡಿಯಂಗಿಲ್ಲ. ಯಾಕಂದ್ರ ತಮ್ಮ ಈ ಏನ ಹೆಣ್ಣು ನಾಯಿ ಸುದ್ದಿ ಗಂಡ ನಾಯಿ ಸುದ್ದಿ ಹೇಳ್ತಿಯಲ್ಲ, ಈ ಹೆಣ್ಣು ನಾಯಿಗೆ ಆಗ್ಲಿ ಗಂಡ ನಾಯಿಗೆ ಆಗ್ಲಿ ಶ್ರಾಪ ಆಗಿದ್ದ ನನ್ನ ದ್ರೌಪದ ದೇವಿದಾಗ್ಯದ. ಇದು ನಿನಗಿನ ಪಕ್ಕ ಗೊತ್ತಿಲ್ಲ. ತಳ ಬರೇ ತುದಿ ಕಡಿಬೇಡ. ಈ ಏನ ನಾಯಿ ಸುದ್ದಿ ಹೇಳ್ತಿಯಲ್ಲ, ಒಂದಾನೊಂದು ಟೈಮ್ ಒಂದ್ ದಗದಾಗಿತ್ತು. ಏನಾಗಿತ್ತು? ದ್ರೌಪದ ದೇವಿಗೆ 5 ಮಂದಿ ಗಂಡ್ರ. 5 ಮಂದಿ ಗಂಡ್ರ. ನಕುಲ, ಸಹದೇವ, ಭೀಮ, ಧರ್ಮ, ಅರ್ಜುನ. ಹೌದೌದು. ಇವ್ರ ಹೆಂಗ್ರಿ ಮಾಸ್ತರ? ಹೆಂಗ್ರಿ? ಸ್ವಾಭಾವಿಕ ದ್ರೌಪದ ದೇವಿ ತ್ಯಾಕ ಯಾರೇ ಕೂತಿದ್ರಪ್ಪ ಅಂದ್ರ ಜೋಡಾಗಿ ಇವ್ರಿಗೆ ಯಾರಿಗೆ ಗೊತ್ತಿರಲ್ದನ ಗಸಕನ ಒಳಗ್ ಹೋಗ್ತಿದ್ರು. ಈಗ ಅರ್ಜುನ ಸಂಗಟ ಕೂತಾಗ ಭೀಮರೇ ಹೋಗ್ತಿದ್ದ, ಭೀಮನ ಸಂಗಟ ಕೂತಾಗ ನಕುಲ್ರೇ ಹೋಗಿ ಬಿಡ್ತಿದ್ದ. ಏನಾತ ಅವಾಗ ದ್ರೌಪದ ಒಂದು ದಗದ ಹೇಳ್ತಾಳೆ, ಏನಂತ ಹೇಳ್ತಾಳೆ? ಏನ್ ನೋಡು, ನಾನು ನಿಮ್ಮ ಅಣ್ಣನ ಸಂಗಟ ಕೂತಾಗ ಹಿಂಗ ಗಸಗನ ನನ್ನ ತ್ಯಾಕ ನೀವು ಎದ್ದೆದ ಬರ್ತೀರಪ್ಪ, ಇದು ನನಗೆ ಸರಿ ಬರಂಗಿಲ್ಲ. ಯಾಕಂದ್ರ ನೀವು ಜರ್ಕರ ಒಳಗ ಬರ್ಬೇಕಾದ್ರ ಒಂದು ಖೂನ ಇಡ್ತು ನಿಮಗಂದ್ಳು. ಏನ್ ಇಡ್ತಾಳ ಖೂನ? ನೋಡು, ಜರ್ಕರ್ತ ಈ ಏನ ಗುಡಿಸಲದಲ್ಲ, ಗುಡಿಸಲ ಒಳಗ ನಾವ್ ಗಂಡ ಹೆಂಡತಿ ಜರ್ಕರ್ ಇದ್ದೀವಂದ್ರ ಯಾರ ನನ್ನ ತ್ಯಾಕ ಒಳಗ ಬಂದಿರ್ತಾವ ಅವ್ರ ಪಾದರಕ್ಷೆ ಇರ್ತಾವ ಹೊರಗ ಗುಡಿಸಲ ಮುಂದ ಅಂಗಳಾಗಂದ್ಳು. ಹೌದೌದು. ಅವಾಗ ಏನಾತ್ರಿ? ಅವ್ರ ಕಾಲಾಗಿನ ಪಾದರಕ್ಷೆ ಬಿಟ್ಟಿರ್ತಾರು. ಗುಡಿಸಲ ಮುಂದ ಜರ್ಕರ್ತ ಅಂಗಳಾಗ ಎಲ್ರಿ ಪಾದರಕ್ಷೆ ಅದಾವ ಅನ್ನೋದು ನಿಮ್ಮ ನೆದರಿಗೆ ಬಿತ್ತಂದ್ರ ಏನಾಗ್ತದ? ಒಳಗೊಬ್ರ ಅದಾರ ಅಂತ ಹೇಳಿ ನೀವು ಒಳಗ ಬರ್ತಕ್ಕದಲ್ಲ, ಪಾದರಕ್ಷೆ ಮ್ಯಾಗ ತಿಳ್ಕೊಂಡ ಬಿಡೋದ ಒಳಗ ಅಣ್ಣ ಅದಾನ ಅಂತ ಹೇಳಿ ತಿಳ್ಕೊಳ್ಳೋದು. ಯಾಕಂದ್ರ ಮಾತಿಗೆ ಬಂದ 5 ಮಂದಿ ಗಂಡ್ರ ಆಗ್ಬೇಕಾಗ್ಯದ. ಹೊರಗ ಪಾದರಕ್ಷೆ ಕಂಡು ಅಂದ್ರ ಒಳಗ ಬರ್ತಕ್ಕದಲ್ಲ ಅಂದಾಗ ಏನಾತು? ಅವಾಗ ಏನಾತ್ರಿ ಮಾಸ್ತರ? ಏನಾತ? ಒಂದ್ ಅಗದ ನಡೆದಿತ್ರಿ. ಏನ್ ನಡೆದಿತ್ರಿ? ಯಾವ ಭೀಮಸೈನ ಹೋಗಿ ದ್ರೌಪದನ ಸಂಗಾಟ ಕೂತಾಗ ಏನಾತು? ಭೀಮಸೈನ ಪಾದರಕ್ಷೆ ಬಿಟ್ಟ ಹೋಗಿದ್ದ ಗುಡಿಸಿಲ ಒಳಗ. ಅವಾಗ ಏನಾತು? ಇವನಂತ ಒಂದು ಗಂಡ ನಾಯಿ ಸುಮಕೊಂಡ್ರಲಿಲ್ರಿ. ಇದು ಗಂಡ ನಾಯಿ ಏನ್ ಮಾಡಿತ? ಆ ಏನ ತೊಗಲಿನ ಪಾದರಕ್ಷೆ ಇದ್ವಲ್ಲ, ಏನ್ ಮಾಡ್ತು? ಆತನ ತಗೊಂಡ ಹೋದ ಅಡಿವ್ಯಾಗ ಹೋದ ತಿರ್ಲಾಕ್ ಹತ್ತಿತ್ತಿದ ಗಂಡ ನಾಯಿ. ಇದು ಗಂಡ ನಾಯಿ. ಅವ ಪಾದರಕ್ಷೆ ಹೋದ ಅಡಿವ್ಯಾಗ ತಿರ್ಲಾಕ್ ಹತ್ತಿತ್ತು ಮಡ್ಯಾಗ. ಏನಾತ ಅವಾಗ? ಆತ ಅದನ್ನೊಂದ ಇದನ್ನೊಂದ ಕೂಡಿ ಅಡ್ಡು ಓದಕಿಸಿಂದ ಅಡಿವ್ಯಾಗ ತಿರ್ಲಾಕ್ ಹತ್ತಿತ್ತು. ಹರದ 11 ಮಾಡಿ ಒಗದಿತ್ತು ಪಾದರಕ್ಷೆ. ಆವಾಗ ಒಳಗ ಭೀಮಸೈನ್ ಇರ್ಲಾಕಾಗಿ ನಕುಲ ಹೋಗ್ತಾನ. ದ್ರೌಪದ ಕೇಳ್ತಾಳ, ಏ ನಕುಲ, ಏನತ? ನಿಮ್ಮ ಅಣ್ಣ ಅದನೋ ಪಾದರಕ್ಷೆ ಹೊರಗದಾವತ್ ಹೇಳಿ ನಿನಗ ಪಾದರಕ್ಷೆ ಇರ್ಲಾಕಾಗಿ ಒಳಗ ಬಂದೇನೋ ಅಂತ ಕೇಳ್ತಾಳೆ. ಅವಾಗ ಹೇಳ್ತಾನ ನಕುಲ, ದ್ರೌಪದ ಹೊರಗ ಪಾದರಕ್ಷೆ ಇಲ್ಲ, ಪಾದರಕ್ಷೆ ಇಲ್ಲ, ಯಾರು ಇಲ್ಲ ಅಂತ ಹೇಳಿ ನಾ ಹಂಗ ಮುಸಂಡ ಬಂದನೇವ. ಪಾದರಕ್ಷೆ ಇಲ್ಲ ಅಂದಾಗ ಬಂದ ನೋಡ್ತಾರ ಪಾದರಕ್ಷೆ ಇದ್ದಿದ್ದಿಲ್ಲ. ಅದ ಪಾದರಕ್ಷೆ ಹುಡುಕ್ಯಾಡ್ಬೇಕಂತ ಹೇಳಿ ಮಾಡಿ ತಿರುಗತಾರೋ. ಅಡವಿ ಒಳಗ ತಿರಗಾಗ ಈ ಕಾಂಬೋಗಿ ಅಂತ ಅದ ಗಂಡ ನಾಯಿ ಅದನ್ನ ಮೇಯ್ಲಾಕ್ ಹತ್ತಿತ್ತಲ್ಲಿ. ಬಾಯಾಗಿ ಹಿಡದಕಿಸಿಂದ ಮಾಡ್ಯಾಕ ಕೂತ್ಕೊಂಡ ಅದನ್ನ ತಿರ್ಲಾಕ್ ಹತ್ತಿತ್ತು. ಅವಾಗ ನನ್ನ ದ್ರೌಪದ ಶ್ರಾಪ ಕೊಟ್ಟು ಬಿಟ್ಟ ನೋಡ. ಏ ಇವ್ರು 5 ಮಂದಿ ನನ್ನ ಗಂಡ್ರದಾರ. 5 ಮಂದಿ ಗಂಡ್ರದಾರು. ಸ್ವಾಭಾವಿಕ ನಾ ಪಾದರಕ್ಷೆ ಬಿಟ್ಟದಕ್ಕ ಅದನ್ನೊಂದು ಖೂನ ಕೊಟ್ಟಿದ್ನಿ. ಆ ಪಾದರಕ್ಷೆ ಬಿಟ್ಟದಕ್ಕಾಗಿ ಒಳಗ ಯಾರು ಬರಬಾರ್ದ ಅದನ್ನ ಖೂನ್ ಅಂತ ಹೇಳಿ ನಿಮಗ್ ಖೂನ ಬಿಟ್ಟಿದ್ನಿ. ಆ ಪಾದರಕ್ಷೆ ಓದ ನೀವ್ ಅಡಿವ್ಯಾಗ ತಿಲ್ಲಾಕ್ ಹತ್ತಿ ಅಂದ್ರ ಯಾಕಂದ್ರ ನಕುಲು ನನ್ನ ಗಂಡ, ಭೀಮನು ನನ್ನ ಗಂಡ. ಜರ್ ಕರ್ತಿಗೆ ಏನೋ ಸ್ವಾಭಾವಿಕ ನನ್ನ ಗಂಡ ಬಂದ ನನ್ನ ಮೈ ಶರೀರ ನೋಡ್ಯಾನು ಒಪ್ಪಗೋಣು. ಯಾಕಂದ್ರ ನಾವ್ ಇಬ್ರು ಗಂಡ ಹೆಂಡತಿ ಕೂತಾಗ 3ನೇದವ ನೋಡ್ಯಾನು, ಅವ ನನ್ನ ಗಂಡದನು, ಇದು ಒಪ್ಪಗೋಣು. ಆದ್ರ ಈ ಪಾದರಕ್ಷೆ ತಂದ ನೀ ಅಡಿವ್ಯಾಗ ತಿಲ್ಲಾಕತ್ತಿ ಅಂದ್ರ ಖೂನ ಇಟ್ಟಿರುವಂತ ಖೂನ ಕಳ್ದಿ ಅಂದ್ರ ನಿಂದ ಗಂಡನಾಯ ಈ ಕಡೆ ನೋಡು. ಹಂಗ್ಯಾಕ ಮನ್ಯಾಗ ಮುತ್ಯ ಸತ್ತ ನಾನು ನೋಡು. ನಂದ ಈಗ ಇವ್ ಒಬ್ಬ ನೋಡ್ಯಾನಂದ್ರ ನಿನ್ನ ಟೈಮದೊಳಗ ನಿಂದ ಇಡೀ ಜಗತ್ತ ನೋಡ್ಲಿ ಹೋಗತ್ ಹೇಳಿಕಿಸಿಂದ ಶ್ರಾಪ ಕೊಟ್ಟಾಳ ಈ ನಾಯಿಗೆ. ಅದಕ್ಕರಿ ಮಾಸ್ತರ್ ಈಗ ಏನ್ ಮಾಡ್ತಾವ ನಾಯಿಗಳು? ಹತ್ರ ದಿನಮಾನ ಬತ್ತಂದ್ರ ಇಲ್ಲಿ ಬಂದು ಮಂದಿಯಾಗ ಚಾಲು ಮಾಡಿದ್ವು.
ಅತ್ರ ದಿನಮಾನ ಬತ್ತಂದ್ರ ಹಾ, ಇದ್ ಯಾತ್ರ? ಯಾಕಂದ್ರ ಇದು ನನ್ನ ದ್ರೌಪದ ದೇವಿ ಯಾವಾರ ಆಗ್ಯದ. ಹಿಂಗೈತೆ ಅದ್ರದ. ಇದು ಗಂಡ ನಾಯಿ ಹೆಣ್ಣ ನಾಯಿ ಯಾವಾರಕ್ ಬಂದಿ ಅಂದ್ರ ನಿನ್ನ ಮಣ್ಣ ಕೊಡ್ತಾನ ಮಣ್ಣ ಹಾ, ಹಚ್ಚಿರ್ಬೇಕ ಎಂಟದಾರ್ನಿ ಇದ್ಯಾನ್ ಇಟ್ಟು ಪಡಿಕೆ ಉಟ್ಕೊಂಡದ ಹಾ, ಇದ್ಯಾನ್ ನನಗ ತಡಿತೈತಿ ಅನ್ನಂಗ ನಿನಗೊಂದು ಭ್ರಮೆ ಆಗ್ಯದ. ಹೌದೌದು. ನನಗ ನಿನಗ ಜಮೀನ್ ಆಸ್ಮಾನ ಫರಕ್ ಐತಿ. ಹೆಂಗ? ಯಾಕಂದ್ರ ಹಾ, ನೀವೊಂದ ಕುಣಚ್ಯಾಗಿರುವಂತ ನೀರ್ ಇದ್ದಂಗ ನಾವೊಂದ ಬಾವಿ ಒಳಗಿನ ಜರಿ ಇದ್ದಂಗ. ಹೆಂಗ್ರಿ? ಬಾವಿ ಒಳಗಿನ ಜರಿ ಹೆಂಗ ಕುಣಚ್ಯಾಗಿ ನೀರ್ ಹೆಂಗ? ಹೆಂಗ? ಕುಣಚ್ಯಾಗಿ ನೀರ್ ಒಮ್ಮೆ ಬಳಸ್ತಂದ್ರ ಮುಗದ್ ಹೋತ ಮತ್ತೊಮ್ಮೆ ಭರಿ ಆಗಂಗಿಲ್ಲ. ಬರೀ ಆಗಂಗಿಲ್ಲ. ಬಾವಿಯಾಗಿನ ಜರಿ ಹಂಗಲ್ಲ, ಹೆಂಗ್ರಿ ಇದ? ಎಟ್ಟು ಬಳಸ್ತಿ ಬಳಸ ಮತ್ತ ಹೊತ್ತು ಹೊಣ್ಲಕ್ಕ ಬರಿ ಆಗ್ಲಕ್ಕ ಬೇಕ. ಹೌದ್ ಹೌದ. ಹಂಗ ನಿನಗ ನನಗ ಜಮೀನ್ ಆಸ್ಮಾನ ಫರಕ್ ಅದ. ಐತೈತ್ರಿಲ. ನಿಂದ ಒಂದ ನಿನಗ ವಾರ್ನಿಂಗ್, ಏನತ್ತ? ಇದು ನಂದೊಂದು ಉಳದೈತಿ ಅತ್ತ ಉಳಿಸ್ಕೊಂಡು ಹೋಗಬೇಡ. ಇಂಡಿ ಊರಾಗ ಇಂಡಿ ಊರಾಗ ಉಳದೈತಿ ಅತ್ತ ಉಳಿಸ್ಕೊಂಡು ಹೋಗ್ಬೇಡ. ನಿಂದ ಏನದ ನೋಡಿ ಎಲ್ಲ ಇಂದ ತೂರ್ಕೊಂಡು ಹೋಗ. ಹಾ, ಉಳಿಸ್ಕೊಂಡು ಹೋಗಬೇಡ ಕಂಬೋಗಿ ಊರಿಗೆ. ಹಾ, ಮತ್ತ ಇಟ್ಟು ಮಾತ್ರ ನಿನಗೊಂದು ಗ್ಯಾರಂಟಿ ಮಸೀಬಿನಾಳ ವಿದ್ಯಾನದಿಂದ. ಏನತ್ತ? ಅಪ್ಪನ ಬೆಳೆಸಲಕ್ ಬಂದಿಯಲ್ಲ, ಬಂದಾನ ಅಪ್ಪ. ನಂದೊಂದು ನಿನಗ ಗ್ಯಾರಂಟಿ. ಏನ್ರಿ? ಇಂದ ಹೊತ್ತ ಹೊಂಡೋ ತನಕ ಹಾ, ಹಾ, ಅಪ್ಪನ ಬೆಳೆಸಲಕ್ ಬಂದಿ. ಬಂದಾನ. ನಿಮ್ಮ ಅಪ್ಪನ ಮಾತ್ರ ಒಟ್ಟ ದೊಡ್ಡವನ್ ಮಾಡಕೊಡೋದಿಲ್ಲ. ಇಟ್ಟು ನಂದು ನಿನಗ ಗ್ಯಾರಂಟಿ. ಹೊರಿಗೆ ಹಚ್ಚಿ ನಡಿಲಿ ದಗದ ಹೊರಿಗೆ.